ನಮಸ್ಕಾರ ಎಲ್ರಿಗೂ ವಿದ್ಯಾ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ಹೇಗೆ ತೆಂಗಿನ ಎಣ್ಣೆನ ರೆಡಿ ಮಾಡ್ಕೊಳ್ಬೋದು ಅಂತ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ನೀವು ಮುಂಚೆ ಎಲ್ಲ ಹೇಗೆ ಕೊಬ್ಬರಿ ಎಲ್ಲ ರೆಡಿ ಮಾಡಿಕೊಂಡು ಅದನ್ನು ಮಿಷಿನ್ಗೆ ಎತ್ಕೊಂಡು ಹೋಗಿ ಮಾಡಿಸ್ಕೊಂಡು ಬರ್ತಾ ಇದ್ದಲ್ಲ, ಆ ಥರ ರಿಸ್ಕೇ ತೊಗೊಳೋದು ಬೇಕಾಗಿಲ್ಲ. ಮನೆಯಲ್ಲಿ ಬರೀ ತೆಂಗಿನಕಾಯಿ ಹೊಂದಿದ್ರೆ ಸಾಕು, ಈಸಿಯಾಗಿ ಕೊಬ್ಬರಿ ಎಣ್ಣೆನ ಮಾಡ್ಕೊಳ್ಬೋದು. ಇದನ್ನು ನೀವು ಕುಕ್ಕಿಂಗ್ ಆದರೂ ಯೂಸ್ ಮಾಡ್ಕೊಳ್ಬೋದು, ಅಥವಾ ಕೂದಲಿಗೆ ಅಪ್ಲೈ ಮಾಡೋದಕ್ಕೆ, ಅಥವಾ ಪುಟಾಣಿ ಮಕ್ಕಳಿಗೆ ಮಸಾಜ್ ಮಾಡೋದಕ್ಕೆ, ಇದಕ್ಕೆಲ್ಲದಕ್ಕೂ ನೀವು ಯೂಸ್ ಮಾಡ್ಕೊಳ್ಬೋದು. ಇನ್ನೊಂದು ವಿಷಯ ಏನಂದರೆ, ಇದು ತುಂಬ ಪ್ಯೂರ್ ಆದಂಥ ಕೊಬ್ಬರಿ ಎಣ್ಣೆ. ನಾನು ಅಡುಗೆಗೂ ಸಹ ಕೊಬ್ಬರಿ ಎಣ್ಣೆನೇ ಬಳಸೋದ್ರಿಂದ ತುಂಬ ರಿಸರ್ಚ್ ಮಾಡಿ, ಸ್ವಲ್ಪ ರೀಸನಬಲ್ ಪ್ರೈಸಲ್ಲಿ ಸಿಗೋ ರೀತಿಯಲ್ಲಿ ತುಂಬ ರಿಸರ್ಚ್ ಮಾಡಿ ನೋಡಿದೆ. ಆ ರೀತಿ ರಿಸರ್ಚ್ ಮಾಡಿದಾಗ ಗ್ರಾಮಿಯಮ್ ಅವ್ರದ್ದು ಸ್ವಲ್ಪ ಅನುಕೂಲವಾಗೋ ರೀತಿಯಲ್ಲಿ ಸಿಕ್ತು ನನಗೆ. ಇದು ಸಿಂಗಲ್ ಪೀಸ್ ತೊಗೊಂಡ್ರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಹಾಗಾಗಿ ನಾನು ಬಲ್ಕಾಗಿ ತೊಗೊಂಡ್ಬಿಡ್ತೀನಿ. 2 ತಿಂಗಳು ಅಥವಾ 3 ತಿಂಗಳಿಗೆ ಆಗೋ ರೀತಿಯಲ್ಲಿ ಪರ್ಚೇಸ್ ಮಾಡ್ಕೊಳ್ತೀನಿ, ಆಗ ಅದು ಸರಿ ಬರುತ್ತೆ. ಅಷ್ಟು ಪ್ಯೂರ್ ಆಗಿರುವಂಥ ಗ್ರಾಮಿಯಮ್ ಅವ್ರದ್ದು ಕೊಬ್ಬರಿ ಎಣ್ಣೆಗಿಂತನೂ ಮನೆಯಲ್ಲೇ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ನಾನು ಮೊದಲೇ ಹೇಳ್ದಂಗೆ ತೆಂಗಿನಕಾಯಿ ಒಂದಿದ್ರೆ ಸಾಕಾಗುತ್ತೆ. ನಾನಿಲ್ಲಿ ಕಳ್ಸದ ತೆಂಗಿನಕಾಯನ್ನು ಬಳಸ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಕಳ್ಸದ ತೆಂಗಿನಕಾಯಲ್ಲಿ ಸ್ವೀಟ್ನ ಮಾತ್ರ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಅಷ್ಟಾಗಿ ಸ್ವೀಟ್ ಯಾರೂ ತಿನ್ನೋರೇ ಇಲ್ಲ. ಮಾಡಿಬಿಟ್ಟು ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಉಪಯೋಗ ಆಗೋ ರೀತಿಯಲ್ಲಿ ನಾನು ಒಂದು ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಕೊಬ್ಬರಿ ಎಣ್ಣೆನ ಮಾಡಿಕೊಂಡು ಇದನ್ನೇ ಕುಕ್ಕಿಂಗ್ಗೆ ಬಳಸ್ಕೊಳ್ಳೋಣ ಅಂತನೋ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಪೂರ್ತಿ ತೆಂಗಿನಕಾಯಿ, ಕಳಶಕ್ಕೆ ಯೂಸ್ ಮಾಡಿದಂಥ ತೆಂಗಿನಕಾಯಿದ್ದು ಪೂರ್ತಿ ತೆಂಗಿನಕಾಯಿನ ಬಳಸ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಯಲ್ಲೇ ಇನ್ನೂ ಒಂದು ಚಿಪ್ಪು ತೆಂಗಿನಕಾಯಿ ಮನೆಯಲ್ಲೇ ಇದ್ದಿದ್ದರಿಂದ ಇದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಟೋಟಲಾಗಿ 1.5 ಚಿಪ್ಪಷ್ಟು ತೆಂಗಿನಕಾಯಿನ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ನೀವು ಬೇಕಾಗಿದ್ದರೆ ತೆಂಗಿನಕಾಯಿನ ತುರುಬಿಟ್ಟು ಸಹ ಹಾಕ್ಕೊಳ್ಬೋದು, ಅಥವಾ ಈ ರೀತಿ ನಾನೇನು ಸೀಳು ತೆಗೆದುಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ರೀತಿ ಬೇಕಾದರೂ ಹಾಕ್ಕೊಳ್ಬೋದು. ನಿಮ್ಮ ಅನುಕೂಲ ಹೇಗಾಗುತ್ತೋ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಎಲ್ಲ ತೆಂಗಿನಕಾಯಿ ಪೀಸನ್ನು ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಕಾರಣ ಒಂದೇ, ಮಿಕ್ಸಿಯಲ್ಲಿ ನೀಟಾಗಿ ಗ್ರೈಂಡ್ ಆಗಬೇಕು ಅನ್ನೋದಕ್ಕೋಸ್ಕರ. ತುರುಬಿಟ್ಟು ಮಾಡೋದಾದರೆ ಇನ್ನೂ ಒಳ್ಳೆಯದೇ. ನೀಟಾಗಿ ಬ್ಲೇಡ್ಗೆ ಏನೂ ಸಿಕ್ಕಾಕೊಳ್ತೀರ ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಬೋದು. ಈಗ ಎಲ್ಲ ತೆಂಗಿನಕಾಯಿನೂ ನಾನು ಈ ರೀತಿ ಪೀಸಸ್ನ ಮಾಡ್ಕೊಂಡಿದ್ದಾದಮೇಲೆ ಒಂದು ಸತಿ ಇದನ್ನು ವಾಶ್ ಮಾಡ್ಕೊಳ್ತೀನಿ. ಯಾಕಂದರೆ ಹಾಲು ತೆಗೆದಿದ್ದಾದಮೇಲೆ ಇದನ್ನು ವಾಶ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಮೊದಲೇ ಒಂದು ಸತಿ ವಾಶ್ ಮಾಡಿಬಿಟ್ಟು ಆಮೇಲೆ ಇದನ್ನು ರುಬ್ಕೊಳ್ಳೋಣ. ಈಗ ಎಲ್ಲ ತೆಂಗಿನಕಾಯಿನೂ ವಾಶ್ ಮಾಡಿದ್ದಾದಮೇಲೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಳ್ತೀನಿ. ಈಗ ನಾನಿಲ್ಲಿ ತೆಂಗಿನಕಾಯಿನ 2 ಬ್ಯಾಚಲ್ಲಿ ರುಬ್ಕೊಳ್ತೀನಿ. ಬೇಕಾಗೋ ಅಷ್ಟು ನೀರು, ಅಂದರೆ ಮುಳುಗೋ ಅಷ್ಟಕ್ಕೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ಬರೀ ತೆಂಗಿನ ಹಾಲನ್ನು ಮಾತ್ರ ತೊಗೊಳೋದಕ್ಕೆ ಇದನ್ನ ನೀರು ಹಾಕ್ಕೊಳ್ಳೋದ್ರಿಂದ ಹೆಚ್ಚು ಕಮ್ಮಿ ನಡೆಯುತ್ತೆ. ಈಗ ಇಲ್ಲಿ ರುಬ್ಕೊಂಡಿದ್ದೀನಿ, ಇದನ್ನು ಶೋಧಿಸ್ಕೊಳ್ಬೇಕಾಗತ್ತೆ. ಈಗ ಇದನ್ನ ಫಿಲ್ಟರ್ಗೆ ಹಾಕ್ಕೊಂಡು ಮತ್ತೆ ಇನ್ನೂ ಒಂದು ಬ್ಯಾಚ್ದು ಏನು ತೆಂಗಿನಕಾಯಿ ಪೀಸಸ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಸಹ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡಿಕೊಂಡು ಸ್ವಲ್ಪ ನೈಸಾಗಿ ರುಬ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ತೆಂಗಿನಕಾಯಿ ಏನಾದರೂ ಹಾಗೆ ಉಳ್ಕೊಂಡಿದ್ರೆ ಹಾಲು ತುಂಬ ಜಾಸ್ತಿ ಬರೋದಿಲ್ಲ ಆಗ. ಸೊ ಈಗ ಎಲ್ಲ ತೆಂಗಿನಕಾಯಿನೂ ನಾನು ರುಬ್ಕೊಂಡಿದ್ದಾದಮೇಲೆ ಇದನ್ನು ಪೂರ್ತಿಯಾಗಿ ಶೋಧಿಸ್ಕೊಳ್ತೀನಿ. ಸಾಧ್ಯವಾದಷ್ಟು ತೆಂಗಿನ ಹಾಲನ್ನು ಈ ತೆಂಗಿನಕಾಯಿಂದ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ಈ ತೆಂಗಿನ ಹಾಲಿನಿಂದನೇ ನಾವು ಎಣ್ಣೆನ ರೆಡಿ ಮಾಡ್ಕೊಳ್ಳೋದು. ಈಗ ಒಟ್ಟು ಏನಿದೆಯಲ್ಲ, ಇದನ್ನು ನಾನು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಇನ್ನೂ ಸ್ವಲ್ಪ ಏನು ಉಳಿದಿತ್ತು ರುಬ್ಬಿಟ್ಟಿದ್ದಂಥ ಮಿಶ್ರಣ, ಅದನ್ನು ಸಹ ಮತ್ತೆ ನಾನು ಫಿಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ಹೇಳ್ದಂಗೆ ನಮಗೆ ಈ ತೆಂಗಿನ ಹಾಲಿಂದನೇ ಎಣ್ಣೆ ಮಾಡ್ಕೊಳ್ಳೋದ್ರಿಂದ ಪೂರ್ತಿಯಾಗಿ ಎಷ್ಟು ಹಾಲು ಸಿಗುತ್ತೋ ಅಷ್ಟನ್ನು ತೆಗೆದುಬಿಡೋದು ಒಳ್ಳೆಯದು. ಈಗ ಎಲ್ಲ ಒಟ್ಟನ್ನು ನಾನು ಈ ಬೌಲ್ಗೆ ಹಾಕ್ಕೊಂಡಿದ್ದಾದಮೇಲೆ 2ನೇ ಸತಿ ಹಾಲನ್ನು ನಾನು ತೆಗೆದಿಟ್ಕೊಳ್ತೀನಿ. 2ನೇ ಸತಿ ಹಾಲು ತೆಗಿಬೇಕಾದ್ರೆ ನೋಡಿ, ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಹಾಲಿನ ಎಷ್ಟರ ಮಟ್ಟಿಗೆ ಇದೆ ಅಂತ ಅನ್ನೋದು. ಹಾಗೆ ಏನಾದರೂ ಇನ್ನೂ ತೆಂಗಿನಕಾಯಿ ಪೀಸಸ್ ಏನಾದರೂ ಇತ್ತು ಅನ್ನೋದಾದರೆ ನೀವು ಮಿಕ್ಸಿ ಜಾರಿಗೆ ಮತ್ತೆ ಹಾಕ್ಬಿಟ್ಟು ರುಬ್ಕೊಂಡು ಆಮೇಲೆ ನೀವು ಹಾಲನ್ನು ತೊಗೊಳ್ಬೋದು. ಇಲ್ಲ ತುಂಬ ನೈಸಾಗೆ ರುಬ್ಬಿದ ಆಗಿದೆ ಅಂತ ಅನ್ನೋದಾದರೆ ಮಿಕ್ಸಿ ಜಾರಿಗೆ ಹಾಕೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಇದಕ್ಕೇ ನೀರನ್ನು ಸೇರಿಸ್ಕೊಂಡು ನೀವು ಫಿಲ್ಟರ್ನ ಮಾಡ್ಕೊಳ್ಬೋದು. ನನಗೆ ಅಲ್ಲಲ್ಲಿ ಒಂದೊಂದು ಚೂರು ತೆಂಗಿನಕಾಯಿ ಪೀಸಸ್ ಇದೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಮತ್ತೆ ನಾನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತೀನಿ. ಈಗ ರುಬ್ಬಿರುವಂಥ ತೆಂಗಿನಕಾಯಿ ಮಿಶ್ರಣ ಏನಿದೆ ಇದನ್ನು ನಾನು ಮತ್ತೆ ಫಿಲ್ಟ್ ಮಾಡ್ಕೊಳ್ತಾ ಇದ್ದೀನಿ.
ಸಾಧ್ಯವಾದಷ್ಟು ತೆಂಗಿನ ಹಾಲನ್ನು ತೆಗೆಯೋದಕ್ಕೋಸ್ಕರ ಈ ಪ್ರೊಸೀಜರ್ನ ಮಾಡಲೇಬೇಕಾಗತ್ತೆ. 2ನೇ ಸತಿಗೆ ತುಂಬ ಹಾಲು ನಮಗೆ ಸಿಕ್ಬಿಡುತ್ತೆ. 3ನೇ ಸತಿ ಎಕ್ಸ್ಟ್ರಾಕ್ಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇನ್ ಕೇಸ್ ನಿಮಗೆ ತುಂಬ ಪ್ರೆಸ್ ಮಾಡೋಕ್ಕಾಗಿಲ್ಲ, ತುಂಬ ಹಾಲು ಅದರಲ್ಲೇ ಉಳ್ಕೊಳ್ತು ಅನ್ನೋದಾದರೆ ಮಾತ್ರ 3ನೇ ಸತಿ ಎಕ್ಸ್ಟ್ರಾಕ್ಷನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಕಾಗೋದಿಲ್ಲ. ಈಗ ತೆಂಗಿನ ಹಾಲು ರೆಡಿಯಾಗಿದೆ. ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಅನ್ನೋದನ್ನು ನಾನು ಹೇಳ್ತೀನಿ. ತೆಂಗಿನ ಹಾಲು ಪೂರ್ತಿಯಾಗಿ ಸೆಪ್ರೇಟ್ ಮಾಡಿದಾದಮೇಲೆ ಉಳಿದಿರೋಂಥ ಹೊಟ್ಟೆ ಏನಿದೆ ಇದು ನಮಗೇನು ಉಪಯೋಗಕ್ಕೆ ಬರೋದಿಲ್ಲ. ಸೊ ನಾನು ಮೊದಲೇ ಹೇಳ್ದಂಗೆ ಒಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ತುಂಬ ಡ್ರೈ ಆಗಿದೆ ಅಂತಂದರೆ ಅದರಲ್ಲಿ ಯಾವುದೇ ಹಾಲು ಇಲ್ಲ ಅಂತ ಅರ್ಥ. ನೋಡಿ, ಇದು ಪೂರ್ತಿಯಾಗಿ ಡ್ರೈ ಆಗಿದೆ, ಇದರಲ್ಲಿ ಯಾವುದೇ ರೀತಿಯಾದಂಥ ಹಾಲು ಬರ್ತಾ ಇಲ್ಲ. ಸೊ ನಾನು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ತೀನಿ, ಮತ್ತೇನು ಎಕ್ಸ್ಟ್ರಾಕ್ಷನ್ ಮಾಡಲ್ಲ. ಈಗ ತೆಂಗಿನ ಹಾಲು ಏನು ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಇದನ್ನು ಇನ್ನೊಂದು ಬಾರಿ ನಾವು ಫಿಲ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಸ್ವಲ್ಪ ಆದ್ರೂ ಈ ಡ್ರೈದು ಹೊಟ್ಟೆ ಏನಿರುತ್ತೆ ಇದು ಒಂಚೂರು ಬಿದ್ದಿರುತ್ತೆ, ಅದಕ್ಕೋಸ್ಕರ ಮತ್ತೊಂದು ಸತಿ ಫಿಲ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತನಾದರೆ ನೀವು ಸ್ಕಿಪ್ ಮಾಡಿದ್ರೂ ಏನು ತೊಂದರೆ ಇಲ್ಲ, ಸ್ವಲ್ಪ ಈಸಿ ಆಗುತ್ತೆ ಅಂತ ಅದಕ್ಕೋಸ್ಕರ ಈ ರೀತಿ ಫಿಲ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ತೆಂಗಿನ ಹಾಲಲ್ಲಿ ಯಾವುದೇ ರೀತಿಯಾದಂಥ ಒಟ್ಟಿಲ್ದಿರ ಪೂರ್ತಿಯಾದ ಪ್ಯೂರ್ ಆದಂಥ ಕೋಕೋನಟ್ ಮಿಲ್ಕ್ ರೆಡಿಯಾಗಿದೆ. ಈಗ ಇಷ್ಟೊಂದು ನೀರಾಗಿರೋವಂಥ ತೆಂಗಿನ ಹಾಲಿಂದ ಎಣ್ಣೆ ಹೇಗೆ ಮಾಡೋದು ಅಂತನ್ನೋದು ನೀವು ಯೋಚನೆ ಮಾಡ್ತಿರ್ಬೋದು. ಅದಕ್ಕೂ ಒಂದು ಟಿಪ್ ಇದೆ. ಏನಂದರೆ ನಾವಿವಾಗ ತೆಗೆದಿರೋವಂಥ ತೆಂಗಿನ ಹಾಲನ್ನು ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇದನ್ನು ಇಡೀ ರಾತ್ರಿ ಬಿಟ್ಬಿಡ್ಬೇಕಾಗತ್ತೆ. ನಾನು ಯಾಕೆ ಇಡೀ ರಾತ್ರಿ ಬಿಡಬೇಕು ಅಂತ ಅನ್ನೋದನ್ನು ವಿವರಣೆಯಾಗಿ ತಿಳಿಸ್ತೀನಿ, ಮುಂದೆ ನಿಮಗೆ ಗೊತ್ತಾಗುತ್ತೆ ಅದು. ಈಗ ನೋಡಿ, ಇದು ಇಡೀ ರಾತ್ರಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು ಫ್ರಿಜ್ಜಿಂದ ಹೊರಗಡೆ ತೆಗ್ದಿದ್ದೀನಿ. ಮೇಲೆ ಇರೋವಂಥ ಮಾಯ್ಶ್ಚರ್ನ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಇದು ಫ್ರಿಜ್ಜಿಂದ ಆಚೆ ತೆಗ್ದಿರೋದು ಅಂತ ಅಂದ್ಬಿಟ್ಟು. ಈಗ ಹಾಲು ಪೂರ್ತಿಯಾಗಿ ಗಟ್ಟಿಯಾಗಿದೆ. ಎಷ್ಟು ಮಟ್ಟಕ್ಕೆ ಗಟ್ಟಿಯಾಗಿದೆ ಅಂತ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ. ಇವಾಗ ಒಂದು ದೊಡ್ಡದು ಸ್ಪೂನ್ನಲ್ಲಿ ಅಥವಾ ಸೌಟಲ್ಲಿ ಇದನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಒಳಗಡೆ ಹೋಗ್ತಾ ಇಲ್ಲ ಸ್ಪೂನ್, ಅಷ್ಟು ಗಟ್ಟಿಯಾಗಿದೆ. ಒಳ್ಳೆ ಗಟ್ಟಿ ಬೆಣ್ಣೆ ಅಂತಲೇ ಹೇಳ್ಬೋದು, ಅಷ್ಟು ಗಟ್ಟಿಯಾಗಿದೆ. ನೋಡಿ, ಇವಾಗ ಈ ಮೇಲಿನ ಪಾರ್ಟ್ ಏನಿದೆಯಲ್ಲ ಇದನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಏನಾಗಿದೆ ಅಂದರೆ ಗಟ್ಟಿ ತೆಂಗಿನ ಹಾಲ್ದು ಪೇಸ್ಟ್ ಮಾತ್ರ ಮೇಲ್ಗಡೆ ಸೆಟ್ಲಾಗಿದೆ. ನೀರೆಲ್ಲ ನಾವೇನು ಸೇರಿಸಿದ್ವಲ್ಲ ತೆಂಗಿನ ಹಾಲು ಮಾಡ್ಕೊಳ್ಳೋದಕ್ಕೆ, ಅದೆಲ್ಲ ಪೂರ್ತಿಯಾಗಿ ಬಾಟಮಲ್ಲಿ ಸೆಟ್ಲಾಗಿದೆ. ನೋಡಿ, ತೆಂಗಿನ ಹಾಲ್ದು ಪೇಸ್ಟ್ ಮಾತ್ರ ಎತ್ತಿದಾದ್ಮೇಲೆ ಆ ರೌಂಡಲ್ಲಿ ನಿಮ್ಗೆ ಶೇಪಲ್ಲಿ ಕಾಣಿಸ್ತಿದೆಯಲ್ಲ ನೀರು, ಅದು ನಾವು ಸೇರಿಸಿರೋವಂಥ ನೀರದು. ಈಗ ಪೂರ್ತಿಯಾಗಿ ಈ ತೆಂಗಿನ ಪೇಸ್ಟನ್ನು ನಾನು ಸೆಪ್ರೇಟಾಗಿ ಒಂದು ದಪ್ಪ ತಡ ಇರೋವಂಥ ಪಾತ್ರೆಗೆ ಹಾಕ್ಕೊಳ್ಬೋದು. ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ ಯಾವಾಗಲೂ ದಪ್ಪ ತಡ ಇದ್ದೇ ಇರುತ್ತೆ. ಸೊ ಅದಕ್ಕೆ ಡೈರೆಕ್ಟಾಗಿ ನಾನು ಕುಕ್ಕರಲ್ಲೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಬೇಕಾಗಿದ್ದರೆ ದಪ್ಪ ತಡ ಇರೋವಂಥ ಪಾತ್ರೆಗೆ ಹಾಕ್ಕೊಳ್ಬೋದು. ನೋಡಿ, ಎಷ್ಟು ಗಟ್ಟಿಯಾಗಿದೆ ಅಂತಂದರೆ ನಿಜವಾಗ್ಲೂ ಇಷ್ಟು ಗಟ್ಟಿಯಾಗಿ ಬರುತ್ತಾ ಅಂತ ಅನ್ನೋದು ತುಂಬ ಜನಕ್ಕೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಕೆಲವರು ಪ್ಲಾಸ್ಟಿಕ್ ಪೇಪರಲ್ಲಿ ಯೂಸ್ ಮಾಡಿಬಿಟ್ಟು ನೀರನ್ನು ಸಪ್ರೇಟ್ ಮಾಡ್ಕೊಳ್ತಾರೆ. ಅದ್ರ ಬದಲಾಗಿ ನೀವು ಈ ರೀತಿ ಸಹ ಮಾಡ್ಕೊಳ್ಬೋದು. ಈಗ ನಾನು ಪೂರ್ತಿಯಾದಂಥ ತೆಂಗಿನ ಹಾಲಿನ ಗಟ್ಟಿ ಪೇಸ್ಟ್ ಏನಿದೆ ಇದನ್ನು ಒಂದು ಕುಕ್ಕರಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಕರಗಿಸ್ಕೊಳ್ಬೇಕಾಗತ್ತೆ. ಕರಗಿಸೋದಕ್ಕೆ ನಾವು ಯೂಶಲಿ ಏನು ಸ್ಟವ್ ಮೇಲೆ ಇಟ್ಬಿಟ್ಟು ಹಾಗೆ ಕರಗಿಸ್ಕೊಳ್ಬೋದು. ಈಗ ನಾನು ಒಲೆ ಮೇಲೆ ಇಟ್ಟಿದ್ದೀನಿ ಇದನ್ನ ಕಾಯೋದಕ್ಕೆ. ನೋಡಿ, ಇದು ಕರಗ್ತಾ ಬರ್ತಾ ಇದೆ. ಈ ತೆಂಗಿನ ಹಾಲನ್ನು ಯಾವ ಮಟ್ಟದವರೆಗೂ ನಾವು ಇದನ್ನು ಕುದಿಸ್ಕೊಳ್ತಾ ಇರಬೇಕು ಅಂತ ಅನ್ನೋದನ್ನು ನಾನು ತಿಳಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಇದನ್ನು ಒಂದು ಸ್ವಲ್ಪ ಹೈ ಫ್ಲೇಮ್ಗೂ ಮೀಡಿಯಮ್ ಫ್ಲೇಮ್ಗೂ ಮಧ್ಯದಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನೀರಿನಂಶ ಜಾಸ್ತಿ ಇರೋದ್ರಿಂದ ಇದು ಹಾಗೆ ಕರಗ್ತಾ ಅದರಲ್ಲಿರೋವಂಥ ಜಿಡ್ಡೆಲ್ಲ ಸಪ್ರೇಟ್ ಆಗೋದಕ್ಕೆ ಶುರು ಆಗುತ್ತೆ. ನೀವು ಈಗ ಆಲ್ರೆಡಿ ನೋಡ್ತಾ ಇರ್ಬೋದು, ಬರೀ 5 ನಿಮಿಷದಲ್ಲೇ ಅದರಲ್ಲಿರೋವಂಥ ಆಯಿಲ್ನ ಬಿಡೋದಕ್ಕೆ ಶುರು ಮಾಡಿದೆ. ಸೌಟನ್ನ ಮುಟ್ತಾ ಇದ್ರೇ ಎಣ್ಣೆ ಜಿಡ್ಡಿನ ಅಂಶ ಗೊತ್ತಾಗ್ತಾ ಇದೆ. ಹಾಗೆ ಇದನ್ನು ಕುದೀತಾ ಈ ತೆಂಗಿನ ಹಾಲಲ್ಲಿರೋವಂಥ ನೀರಿನಾಂಶ ಎಲ್ಲ ಹೋಗಿ ಅದರಲ್ಲಿರೋವಂಥ ಎಣ್ಣೆ ಸಂಪೂರ್ಣವಾಗಿ ಬಿಡೋದಕ್ಕೆ ಶುರು ಮಾಡುತ್ತೆ. ತುಂಬ ಜನಕ್ಕೆ ಕೇರಳ ಫುಡ್ಡೇ ಇಷ್ಟ ಆಗಲ್ಲ, ಯಾಕೆಂದರೆ ಎಲ್ಲದಕ್ಕೂ ಅವ್ರು ಕೊಬ್ಬರಿ ಎಣ್ಣೆನ ಬಳಸಿರ್ತಾರೆ ಅಂತ ಅಂದ್ಬಿಟ್ಟು ಆ ಟೇಸ್ಟೇ ನಮಗೆ ಹಿಡಿಸೋದಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಸ್ಟಾರ್ಟಿಂಗಲ್ಲಿ ನನಗೂ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಕಾದ್ರೆ ಅದೇ ಫೀಲಿಂಗೇ ಇತ್ತು, ಎಲ್ಲ ಅಡುಗೆಗೂ ಇದು ಅಡ್ಜಸ್ಟ್ ಆಗುತ್ತಾ ಏನು ಅಂತ ಅನ್ನೋದು.
ಬಟ್ ಯೂಸ್ ಮಾಡ್ತಾ ಮಾಡ್ತಾ ಇವಾಗ ನನಗೆ ರಿಫೈನ್ಡ್ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡಬೇಕು ಅಂತಲೇ ಅನಿಸ್ತಾ ಇಲ್ಲ, ಅಷ್ಟು ಪಳಗ್ಬಿಟ್ಟಿದ್ದೀನಿ ಇದಕ್ಕೆ ನಾನು. ಈಗ ನೋಡಿ ಇದು ಕುದೀತಾ ಕುದೀತಾ ನಿಮಗೆ ಮೇಲೆ ಒಂದು ಲೇಯರ್ ಗೊತ್ತಾಗ್ತಾ ಇದೆ ಅಂತ ಅನಿಸುತ್ತೆ. ಒಂಥರ ನೀರಿನ ಅಂಶ ಎಲ್ಲ ಬಿಟ್ಟು ಕರಗಿ ಅದು ಎಣ್ಣೆದೆಲ್ಲ ತೇಲ್ತಾ ಇದೆ ನೋಡಿ. ಇದನ್ನು ನಾವು ಸೆಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಸೆಪ್ರೇಟ್ ಮಾಡ್ಕೊಳ್ಬೇಕು ಅಂದರೆ ಇನ್ನು ನೀರಿನ ಅಂಶ ಎಲ್ಲ ಹೋಗಬೇಕು ನೋಡಿ. ಕೈಯಲ್ಲಿ ಮುಟ್ತಾ ಇದ್ರೇ ಎಣ್ಣೆ ಜಿಡ್ಡೆಲ್ಲ ನೀಟಾಗಿ ಗೊತ್ತಾಗ್ತಾ ಇದೆ. ಈಗ ಎಣ್ಣೆನ ಮಾತ್ರ ಸೆಪ್ರೇಟಾಗಿ ಮಾಡ್ಕೊಳ್ಬೇಕು ಅಂತಂದರೆ ಇದರಲ್ಲಿರೋವಂಥ ನೀರಿನಂಶ ಇನ್ನೂ ಕಮ್ಮಿ ಆಗಬೇಕು. ಅದು ಕಮ್ಮಿ ಆಗ್ತಾ ಆಗ್ತಾ ಈ ಬಿಳಿಗೆ ಕಾಣಿಸ್ತಿದೆಯಲ್ಲ ಅದೆಲ್ಲ ಡ್ರೈ ಆಗ್ತಾ ಬರುತ್ತೆ, ಗಟ್ಟಿಯಾಗುತ್ತೆ. ಆಗ ನಾವು ಎಣ್ಣೆನ ನೀಟಾಗಿ ಸೆಪ್ರೇಟ್ ಮಾಡ್ಕೊಳ್ಬೋದು. ಈ ತೆಂಗಿನ ಹಾಲು ಕುದೀತಾ ಇದ್ರೇ ಮನೆ ಪೂರ್ತಿ ತೆಂಗಿನ ಎಣ್ಣೆ ಸ್ಮೆಲ್ಲೇ ಬರ್ತಾ ಇದೆ. ತುಂಬ ಚೆನ್ನಾಗೂ ಇದೆ, ಎಷ್ಟು ಪ್ಯೂರ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಗೊತ್ತಾ ನೋಡಿ ಇಲ್ಲಿ. ಆಹಾ, ಸಾಮಾನ್ಯವಾಗಿ ತುಂಬ ಜನರ ಮನೆಯಲ್ಲಿ ಹಬ್ಬ ಅಂತ ಬಂದವಾಗ ತೆಂಗಿನಕಾಯಿ ಬಳಕೆ ತುಂಬ ಜಾಸ್ತಿನೇ ಇರುತ್ತೆ. ತುಂಬ ಸತಿ ಕೆಲವೊಮ್ಮೆ ಉಳಿದು ಹೋಗಿರುತ್ತೆ. ಕುಂಕುಮಕ್ಕೆ ಕೊಡೋದಕ್ಕೆ ಅಂತಲೂ ತೊಗೊಂಡಿರ್ತೀವಿ, ಅಥವಾ ಪೂಜೆ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡಿರ್ತೀವಿ. ತುಂಬ ಉಳಿದ್ಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ನೀವು ಈ ರೀತಿ ಬಳಸ್ಬೋದು ನೋಡಿ. ಇವಾಗ ಇದನ್ನು ಕುದ್ದು ಪೂರ್ತಿಯಾಗಿ ಡ್ರೈ ಆಗಿ ಇವಾಗ ನಾನು ಸ್ಪೂನ್ನಲ್ಲೇ ಎತ್ಬಿಡ್ಬೋದು, ಅಷ್ಟರ ಮಟ್ಟಿಗೆ ಇದು ಎಣ್ಣೆ ಬಿಟ್ಟಿದೆ. ಈ ಬಿಳಿಗೆ ಪೇಸ್ಟ್ ಥರ ಕಾಣಿಸ್ತಾ ಇದೆಯಲ್ವಾ, ಇದರಿಂದ ನಾವು ಈಸಿಯಾಗಿ ಸೆಪ್ರೇಟ್ ಮಾಡ್ಕೊಳ್ಬೇಕು ಅಂತನ್ನೋದಾದರೆ ಇನ್ನೊಂದೆರಡು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಸೊ ಟೋಟಲಾಗಿ ನಾನು ಇದನ್ನು ಒಂದು ಅರ್ಧ ಗಂಟೆ ಹಂಗೆ ಕುದಿಸಿದ್ದೀನಿ. ಸ್ವಲ್ಪ ಹೈ ಫ್ಲೇಮಲ್ಲಿ, ಲೋ ಫ್ಲೇಮಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೀರಿನಂಶ ಎಲ್ಲ ತುಂಬ ಕಮ್ಮಿ ಆಗಿದ್ದಾದಮೇಲೆ ಫ್ಲೇಮ್ನ ಪೂರ್ತಿಯಾಗಿ ಕಮ್ಮಿನಲ್ಲೇ ಇಟ್ಕೊಂಬಿಡಿ. ಯಾಕಂದರೆ ಜಾಸ್ತಿ ಕುದಿಸ್ಕೊಳ್ತಾ ಹೋದವಾಗ ಸೀದೋಗ್ಬಿಡುತ್ತೆ, ಆವಾಗ ಟೇಸ್ಟ್ ಚೆನ್ನಾಗಿರೋದಿಲ್ಲ ಎಣ್ಣೆದು. ಸೊ ಅದಕ್ಕೆ ಈ ರೀತಿಯಲ್ಲಿ ಆದಮೇಲೆ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಹಾಗೇ ಕೈ ಬಿಡದಂಗೆ ತಿರುಗಿಸ್ತಾ ಬನ್ನಿ, ಇಲ್ಲಾಂದರೆ ತಡನೂ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಈಗ ನೀವು ಗಮನಿಸ್ತಾ ಇರ್ಬೋದು, ಆ ಬೆಳ್ಳಗಿದ್ದಿದ್ದು ಹಾಲೆಲ್ಲ ಗಟ್ಟಿಯಾಗಿಬಿಟ್ಟು ಒಂದು ತಿಕ್ ಪೇಸ್ಟ್ ಥರ ಆಗಿದೆ. ಈ ರೀತಿ ಪೇಸ್ಟ್ ಥರ ಆಗಿದ್ದಾದಮೇಲೆ ಫ್ಲೇಮ್ನ ಮರಿದಂಗೆ ಕಮ್ಮಿ ಉರಿ ಮಾಡ್ಕೊಳ್ಳೇಬೇಕಾಗತ್ತೆ. ನೀವು ಮೊದಲೇ ನಾನು ಹೇಳಿದ್ದೆ, ಬಟ್ ರಿಪೀಟ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ತಡ ಹಿಡ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ. ಇವಾಗ ನೋಡಿ ಆ ಬೆಳ್ಳಗಿದ್ದಿದ್ದಂಥ ಪೇಸ್ಟ್ ಎಲ್ಲನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ತಿರುಗ್ತಾ ಇದೆ. ಹಾಗೆ ಇದು ಒಂಥರ ಆ ವೆಟ್ನೆಸ್ ಎಲ್ಲ ಹೋಗಿದೆ, ಕಂಪ್ಲೀಟಾಗಿ ಹೋಗಿದೆ. ಈಗ ನಾವು ಇದರಿಂದ ಎಣ್ಣೆನ ತುಂಬ ಈಸಿಯಾಗಿ ಸೆಪ್ರೇಟ್ ಮಾಡ್ಕೊಳ್ಬೋದು. ಈ ಥರ ಆಗಿದ ತಕ್ಷಣ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಆ ಕುಕ್ಕರಲ್ಲಿರೋಂಥ ಬಿಸಿಗೆನೆ ಇನ್ನು ಪೂರ್ತಿಯಾಗಿ ಇದು ಗೋಲ್ಡನ್ ಬ್ರೌನ್ ಆಗಿ ತಿರುಗಿಬಿಡುತ್ತೆ. ನಾನು ಕುಕ್ಕರಲ್ಲಿ ಮಾಡ್ಕೊಳ್ಳೋದಕ್ಕೆ ಕಾರಣ ಇರೋದು ಇನ್ನೂ ಒಂದು ರೀಸನ್ ಏನಂದರೆ, ಇದರಲ್ಲಿನೇ ಕೋಕೋನಟ್ ರೈಸ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಯಾಕೆಂದರೆ ಬಾಟಮಲ್ಲಿ ತುಂಬಾ ಎಣ್ಣೆ ಇರುತ್ತೆ, ಅದನ್ನು ವೇಸ್ಟ್ ಮಾಡೋದಕ್ಕಿಂತ ಅದರಲ್ಲೇ ಕೋಕೋನಟ್ ರೈಸ್ನ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಈ ಎಣ್ಣೆನ ಸೆಪ್ರೇಟ್ ಮಾಡ್ಕೊಳ್ತೀನಿ. ಸೆಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಇದು ಬಿಸಿ ಇರೋದ್ರಿಂದ ಸ್ಟ್ರೈನರ್ನ ನೀವು ಸ್ಟೀಲ್ ಸ್ಟ್ರೈನರ್ನೇ ಯೂಸ್ ಮಾಡಬೇಕಾಗತ್ತೆ, ಪ್ಲಾಸ್ಟಿಕ್ ಸ್ಟ್ರೈನರ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈಗ ಈ ಎಣ್ಣೆನ ನೀವು ಒಂದು ಗಾಜಿನ ಬಾಟ್ಲು ಅಥವಾ ಒಂದು ಸ್ಟೀಲಿನ ಡಬ್ಬದಲ್ಲಿ ಯಾವುದ್ರಲ್ಲಾದರೂ ನೀವು ಸ್ಟೋರ್ ಮಾಡ್ಕೊಳ್ಬೋದು. ಒಂದೇ ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ಈ ಬಿಳಿದು ಏನು ತೆಂಗಿನ ಪೇಸ್ಟ್ ಥರ ಇದೆಯಲ್ವ, ಇದು ಎಣ್ಣೆಯಲ್ಲಿ ಮಿಕ್ಸ್ ಆಗೋದು ಬೇಡ. ಅದಕ್ಕೆ ಸೆಪ್ರೇಟ್ ಮಾಡಿಕೊಂಡು ನೀವು ಹಾಗೆ ತೆಗೆದು ಇಟ್ಕೊಂಬಿಡಿ. ಹಾಗೆ ನೀರೂ ಸಹ ಇದ್ರ ಜೊತೆ ಮಿಕ್ಸ್ ಆಗದಿರೋ ಇರೋವಾಗ ನೋಡಿಕೊಂಡ್ರೆ ತುಂಬ ತಿಂಗಳು ನೀವು ಇದನ್ನು ಈಸಿಯಾಗಿ ಸ್ಟೋರ್ ಮಾಡ್ಕೊಳ್ಬೋದು. ನಾನು ಮೊದಲೇ ಹೇಳ್ದಂಗೆ ಮಾರ್ಕೆಟಲ್ಲಿ ಸಿಗುವಂಥ ಪ್ರತಿಯೊಂದು ಕೊಬ್ಬರಿ ಎಣ್ಣೆನೂ ಕಾಸ್ಟ್ಲಿ ಇದ್ದೇ ಇರುತ್ತೆ, ಕಲಬೆರಕೆ ಇಲ್ಲ ಅಂದರೆ. ಕಾರಣ ಇದೇನೆ, ಸ್ವಲ್ಪ ಪ್ರೊಸೀಜರ್ ಲೆಂತಿ ಇರುತ್ತೆ. ಹಾಗೆ ತೆಂಗಿನಕಾಯಿನೂ ಏನು ಕಮ್ಮಿ ರೇಟಲ್ಲಿ ಸಿಗೋದಿಲ್ಲ. ಈಗ ತೆಂಗಿನ ಎಣ್ಣೆನೆಲ್ಲ ನಾನಿಲ್ಲಿ ಸೆಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ಬಿಳಿ ಪೇಸ್ಟ್ ಏನಿದೆಯಲ್ಲ, ತೆಂಗಿನಕಾಯಿ ಪೇಸ್ಟು, ಇದರಲ್ಲೂ ತುಂಬಾ ಎಣ್ಣೆ ಇರುತ್ತೆ. ಇದನ್ನು ಸಹ ನಾನು ಪ್ರೆಸ್ ಮಾಡಿಕೊಂಡು ಇದರಲ್ಲಿರೋಂಥ ಎಣ್ಣೆನ ಸೆಪ್ರೇಟ್ ಮಾಡ್ಕೊಳ್ತೀನಿ. ನಾನಂತೂ ಖಂಡಿತವಾಗ್ಲೂ ಇಷ್ಟೊಂದು ಎಣ್ಣೆ ಬರೀ 1.5 ಚಿಪ್ಪಿಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ತೆಂಗಿನಕಾಯಿ ನಾನು ಯೂಸ್ ಮಾಡಿದ್ದು ಅಷ್ಟಾಗಿ ಪೂರ್ತಿಯಾಗಿ ಬಲ್ತಿರಲಿಲ್ಲ. ಇನ್ ಕೇಸ್ ನೀವು ಯೂಸ್ ಮಾಡೋದೇನಾದರೂ ತುಂಬ ಚೆನ್ನಾಗಿ ಬಲ್ತಿತ್ತು ಅಂದರೆ ಇನ್ನೂ ಜಾಸ್ತಿ ಎಣ್ಣೆನ ನೀವು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ನೋಡಿ, ಸುಮಾರಾಗಿ ಒಂದು 250 ml ಇಂದ ಸ್ವಲ್ಪ ಕಮ್ಮಿಯಲ್ಲಿ ಎಣ್ಣೆ ನನಗೆ ಸಿಕ್ಕಿದೆ. ನಿಜವಾಗ್ಲೂ ಮನೆಯೆಲ್ಲ ಅಷ್ಟು ಘಮ ಘಮ ಅಂತ ಇದೆ. ಚೆನ್ನಾಗಿ ಕುದ್ದಿರೋದಕ್ಕೂ ಇಡೀ ಮನೆಯೇ ತೆಂಗಿನ ಎಣ್ಣೆ ಸ್ಮೆಲ್ ತುಂಬ್ಕೊಂಡ್ಬಿಟ್ಟಿದೆ. ನೀವು ಖಂಡಿತವಾಗ್ಲೂ ಈ ಎಣ್ಣೆನ ಟ್ರೈ ಮಾಡಿ, ತುಂಬಾ ಈಸಿಯಾಗೆ ಮಾಡ್ಕೊಳ್ಬೋದು. ಈ ಎಣ್ಣೆನ ನಾನು ಖಂಡಿತವಾಗ್ಲೂ ಕುಕ್ಕಿಂಗೇ ಯೂಸ್ ಮಾಡೋದು. ಹಾಗೆ ನಾನು ಏನು ಬಿಳಿದು ಪೇಸ್ಟ್ ಥರ ಮಾಡಿದ್ದೆ ನೋಡಿ, ಅದು
ಇದನ್ನು ಹಿಂಡ್ತಾ ಇದ್ದರೆ ನನ್ನ ಕೈಯೆಲ್ಲ ಎಣ್ಣೆ ಹಾಗೆ ತೊಟ ಅಂತ ತೊಟ್ಟಿಗ್ತಾ ಇದೆ. ಇದನ್ನು ವೇಸ್ಟ್ ಮಾಡೋಕ್ಕಂತೂ ನನಗೆ ಮನಸ್ಸು ಬರ್ತಾ ಇಲ್ಲ. ಖಂಡಿತವಾಗ್ಲೂ ಇದರಿಂದ ಏನು ವೇಸ್ಟ್ ಏನೂ ಆಗೋದಿಲ್ಲ. ಯಾಕೆ ಗೊತ್ತಾ, ಇದನ್ನು ನೀವು ಸ್ಕ್ರಬ್ಬರ್ ಆಗಿ ಸಹ ಯೂಸ್ ಮಾಡ್ಬೋದು. ಹಾಗೆ ಇದರಲ್ಲಿ ಏನು ಎಣ್ಣೆ ಬಂದಿರುತ್ತಲ್ಲ, ಇದನ್ನು ನೀವು ಹಾಗೆ ಕೈಗೆ ಕಾಲಿಗೆಲ್ಲ ಹಚ್ಕೊಳ್ಳೋದ್ರಿಂದ ಹಾಗೆ ಅದು ಮಾಯ್ಶ್ಚರೈಸರ್ ಸಹ ಆಗೂ ಯೂಸ್ ಆಗುತ್ತೆ. ಬಾಟ್ಲಲ್ಲಿರೋದು ಕುಕ್ಕಿಂಗ್ ಆದರೆ, ಕುಕ್ಕರಲ್ಲಿರುವಂಥ ಪೇಸ್ಟ್ ನನಗೆ ಸ್ಕ್ರಬ್ಬರ್ ಆಗಿ ಮತ್ತು ಮಾಯ್ಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ. ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಬಟನ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.